ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ. ನಿರೀಕ್ಷೆಯ ವಾಕ್ಯಕ್ಕೆ ನಾನು ಈ ಸಮಯದಲ್ಲಿ ಸ್ವಾಗತಿಸುವಳಾಗಿದ್ದೇನೆ. ಪ್ರಿಯರೇ, ಈ ಶ್ರಮ ಮರಣ ದಿವಸಗಳಲ್ಲಿ ನಾವು ಅನೇಕ ವಾಕ್ಯಗಳನ್ನು ನಾವು ಧ್ಯಾನಿಸ್ತಾ ಇದ್ದೇವೆ. ಈ ದಿವಸವೂ ಸಹ ಪೌಲನು ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ನಾವು ಓದೋಣ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ನಾವು ನೋಡ್ತೇವೆ. ಸ್ವಾಮಿನೇ, ಪರಲೋಕದ ದೇವರು ಯೇಸು ಸ್ವಾಮಿನೇ ತನ್ನನ್ನು ತಾನು ತಗ್ಗಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತೇವೆ. ಶಿಲುಬೆಯ ಮೇಲೆ ಯಾವ ರೀತಿ ಅಂದರೆ ತನ್ನನ್ನು ತಾನು ಮರಣಕ್ಕಾದರೂ ತಗ್ಗಿಸಿಕೊಳ್ಳುವಂಥ ದೇವರು ಆತನಾಗಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 29ನೇ ವಾಕ್ಯದಲ್ಲಿ ನಾವು ನೋಡಬೇಕಾದ್ರೆ, ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳ್ರಿ ಎಂಬುದಾಗಿ ನಾವು ನೋಡ್ತೇವೆ. ಇದು ಕರ್ತನ ಒಂದು ಗುಣಲಕ್ಷಣ, ಯೇಸುಸ್ವಾಮಿಯ ಒಂದು ಗುಣಲಕ್ಷಣ. ಆತನು ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು ಎಂಬುದಾಗಿ ನಾವು ನೋಡ್ತೇವೆ. ಎಷ್ಟೊಂದು ವಿಧೇಯತೆ ಸ್ವಾಮಿಯಲ್ಲಿತ್ತು ಅಂದರೆ ತನ್ನ ಜೀವಿತವನ್ನೇ ದೇವರಿಗೋಸ್ಕರ ಕೊಡುವಂತಕ್ಕಂಥ ವಿಧೇಯತ್ವವನ್ನು ನಾವು ನೋಡ್ತೇವೆ. ಪ್ರಿಯರೇ, ತಂದೆ ಅಪೇಕ್ಷೆ ಪಟ್ಟಿರುವುದನ್ನು ಮಗನು ಹಾಗೆ ಮಾಡುವುದನ್ನು ನಾವು ನೋಡ್ತೇವೆ. ತಂದೆಯ ಹೃದಯವನ್ನು ಅರೆತಂಥ ಮಗನು ಆತನಾಗಿದ್ದಾನೆ. ತಂದೆಯ ಹೃದಯದ ಪ್ರಕಾರ ನಡೆಯುವಂತಕ್ಕಂಥ ಮಗನು ಆತನಾಗಿದ್ದಾನೆ. ಅದರಿಂದನೇ ವಿಧೇಯತ್ವವನ್ನು ಆತನು ಮಾಡುವುದನ್ನು, ಆತನು ನಡೆಯುವುದನ್ನು ನಾವು ನೋಡ್ತೇವೆ. ಈ ವಿಧೇಯತ್ವದಲ್ಲಿ ನಾವು ಜೀವಿಸುವಂಥದ್ದು ಬಹು ಮುಖ್ಯ. 1ನೇ ಸಾಮುವೇಲ 15ನೇ ಅಧ್ಯಾಯ 22ನೇ ವಾಕ್ಯದಲ್ಲಿ ಹೀಗೆ ಹೇಳ್ತದೆ, ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ ಎಂಬುದಾಗಿ. ನಾವು ದೇವರ ವಾಕ್ಯದಲ್ಲಿ ಧ್ಯಾನಿಸುವಾಗ, ದೇವರ ವಾಕ್ಯವನ್ನು ಓದಬೇಕಾದ್ರೆ ನಮಗೆ ಆ ವಿಧೇಯತ್ವ ಬಂದ್ಬಿಡಬೇಕು. ಪ್ರಿಯರೇ, ವಿಧೇಯತ್ವ ಇಲ್ಲದೆ ನಾವು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ. ದೇವರು ಇಷ್ಟಪಡುವಂಥದ್ದು ನಮ್ಮಲ್ಲಿರುವಂತಕ್ಕಂಥ ವಿಧೇಯತ್ವ. ಆತನ ಯಜ್ಞ ಹೋಮಗಳನ್ನು ಆತನು ಇಷ್ಟಪಡೋದಿಲ್ಲ. ಆದರೆ ನಮ್ಮ ವಿಧೇಯತ್ವ, ನಮ್ಮ ಜೀವಿತದಲ್ಲಿರುವಂತಕ್ಕಂಥ ವಿಧೇಯತ್ವಕ್ಕೆ ಆತನು ಮೆಚ್ಚುವಂಥ ದೇವರು ಆತನಾಗಿದ್ದಾನೆ. ವಿಧೇಯತ್ವ ಹೇಗೆ ಬರ್ತದೆ? ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯುವಾಗ ಆ ವಿಧೇಯತ್ವ ನಮಗೆ ಬರುವಂಥದ್ದಾಗಿದೆ. ಪ್ರಿಯರೇ, ಯೇಸು ಸ್ವಾಮಿಯೇ ನಮಗೆ ಒಂದು ಮಾರ್ಗದರ್ಶಕನಾಗಿದ್ದಾನೆ. ಆತನನ್ನು ನೋಡಿಕೊಂಡು ನಾವು ಕಲಿಯುವುದಾದರೆ ನಾವು ಅನೇಕ ಕಾರ್ಯಗಳನ್ನು ಕಲಿತೇವೆ. ಆತನ ತಂದೆಯ ಕಾರ್ಯಗಳಿಗೆ ಆತನು ಪರಿಪೂರ್ಣವಾಗಿ ತನ್ನನ್ನು ತಾನು ತಗ್ಗಿಸಿಕೊಂಡು ವಿಧೇಯತ್ವದಲ್ಲಿ ಜೀವಿಸುವುದನ್ನು ನಾವು ನೋಡ್ತೇವೆ. ನಾವು ಸಹ ನಮ್ಮ ಜೀವಿತದಲ್ಲೂ ಅನೇಕ ಬಾರಿ ನಾವು ಮೊಂಡರಾಗಿ ಬದುಕ್ತೇವೆ. ಆ ಮೊಂಡತನದಿಂದ ನಾವು ಹೊರಬಂದು ದೇವರಿಗೋಸ್ಕರ ಜೀವಿಸುವಂತಕ್ಕಂಥ ಮಕ್ಕಳಾಗಿ ನಾವಿರಬೇಕು. ವಾಕ್ಯ ಒಂದು ಕಡೆ ನಾವು ಓದ್ತೇವೆ, ಮತ್ತು ಅದಕ್ಕೆ ವಿರುದ್ಧವಾಗಿ ನಡೆಯುವುದನ್ನು ನಾವು ಗಮನಿಸ್ತೇವೆ. ಪ್ರಿಯರೇ, ಆದರೆ ಆ ವಾಕ್ಯದ ರೀತಿಯಲ್ಲಿ ಆ ವಿಧೇಯತ್ವಕ್ಕೆ ಮೆಚ್ಚುವ ಹಾಗೆ ನಾವು ಜೀವಿಸುವುದಾದರೆ ಕರ್ತನು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವಂಥ ದೇವರು ಆತನಾಗಿದ್ದಾನೆ. ದೇವರನ್ನು ನಮ್ಮನ್ನು ನಿತ್ಯ ಜೀವಕ್ಕೆ ಕರೆಯುವಂಥ ದೇವರು ಆತನಾಗಿದ್ದಾನೆ. ಆ ಭಾಗ್ಯವನ್ನು ಕೊಟ್ಟಂಥ ನಾವು ವಿಧೇಯತ್ವಕ್ಕೆ ನಾವು ಮೆಚ್ಚುವಂತೆ, ವಿಧೇಯತ್ವದಲ್ಲಿ ನಾವು ಜೀವಿಸುವಂತೆ ದೇವರು ತಾನೇ ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನಿನಗೆ ಸ್ತೋತ್ರ ದೇವರೇ. ಅಪ್ಪ, ಈ ವೇಳೆಯಲ್ಲಿ ಕರ್ತನೆ ಅಪ್ಪ, ನನ್ನ ಜೊತೆ ಯಾರ್ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೋ ದೇವರೇ ಅಪ್ಪ, ಅವರನ್ನು ನೀನು ಮುಟ್ಟು ಸ್ವಾಮಿ. ಆ ವಿಧೇಯತ್ವದ ಒಂದು ಗುಣಲಕ್ಷಣಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ ಸ್ವಾಮಿ. ಕ್ರಿಸ್ತನು ಹೇಗೆ ವಿಧೇಯನಾಗಿದ್ನೋ ಅದೇ ರೀತಿ ನಾವು ವಾಕ್ಯಕ್ಕೆ ವಿಧೇಯರಾಗಿ ನಮ್ಮ ಜೀವಿತಗಳನ್ನು ಸರಿಪಡಿಸಿಕೊಂಡು ಕ್ರಿಸ್ತನಿಗೋಸ್ಕರ ಕಟ್ಟಿಕೊಂಡು ನಾವು ಜೀವಿಸುವಂತೆ ಸಹಾಯ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ದೇವರೇ ಅಪ್ಪ, ಯೇಸು ಅಸಹಾಯಕರಾಗಿರದೆ ದೇವರೇ ನಿನ್ನಲ್ಲಿ ಸಹಾಯ ಹೊಂದಿಕೊಂಡು ನಾವು ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ದೇವರೇ, ನಮ್ಮ ಜೀವಿತಗಳನ್ನು ಆಶೀರ್ವದಿಸುವಂತೆ ದೇವರು ನೀನಾಗಿದೆಯಲ್ಲ ಕರ್ತನೆ, ಅದಕ್ಕಾಗಿ ಸ್ತೋತ್ರ. ಯಾರ್ಯಾರು ನಿನ್ನ ವಾಕ್ಯವನ್ನು ಪ್ರೀತಿಸ್ತಾರೋ, ಯಾರ್ಯಾರು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆಯುತ್ತಾರೋ ದೇವರೇ, ಅವರಿಗೆ ನೀನು ಕೊಟ್ಟಂಥ ವಾಗ್ದಾನಗಳನ್ನು ಅಪ್ಪ ಅವರು ತಮ್ಮದು ಮಾಡಿಕೊಂಡು ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ ದೇವರೇ. ವಿಧೇಯತ್ವದಿಂದಲೇ ನಾವು ಅನುಭವ ಸಿದ್ಧಿಗಳನ್ನು ಕಲಿಯುವಂತೆ ಕರ್ತನೆ ನೀನು ಕೃಪೆ ಮಾಡು ಸ್ವಾಮಿ. ಅಪ್ಪ, ಎಲ್ಲ ವಿಷಯದಲ್ಲೂ ವಿಧೇಯತ್ವದಲ್ಲಿ ನಾವು ಜೀವಿಸುವಂತೆ ಕೃಪೆ ಮಾಡಬೇಕಾಗಿ ಎಲ್ಲ ಪ್ರಾರ್ಥನೆಗಳು ಯೇಸುವಿನ ಹೆಸರಲ್ಲಿ ಬೇಡಿದ್ದೇವೆ ತಂದೆಯೇ. ಆಮೇನ್, ಆಮೇನ್.